ಕ್ರಿಕೆಟ್ ನಮ್ಮ ದೇಶದ ಅತ್ಯಂತ ಜನಪ್ರಿಯ ಆಟ. 10 ವರ್ಷಗಳ ಹಿಂದೆ ಕ್ರಿಕೆಟ್ ಬೇರೆ ರೀತಿಯಲ್ಲಿತ್ತು. ಆಲ್ಔಟ್ ಪಂದ್ಯಾಟಗಳು, ಟೆಸ್ಟ್ ಮಾದರಿಯ ಪಂದ್ಯಾಟಗಳು, 50 ಓವರ್ ಪಂದ್ಯಾಟಗಳು ಸಾಮಾನ್ಯವಾಗಿದ್ದವು. ಆ ಸಮಯದಲ್ಲಿ ತಂಡದ ಬಹುತೇಕ ಎಲ್ಲ ಆಟಗಾರರಿಗೂ ಬ್ಯಾಟಿಂಗ್, ಬೌಲಿಂಗ್ ಮಾಡುವ ಅವಕಾಶ ಸಿಗ್ತಾ ಇತ್ತು. ತಂಡದ ಪ್ರತಿಯೊಬ್ಬ ಆಟಗಾರನು ಪಂದ್ಯಾಟದ ಭಾಗವಾಗಿರುತ್ತಿದ್ದ. ಆದರೆ ಕಾಲ ಬದಲಾಯಿತು. 2020 ಕ್ರಿಕೆಟ್ ಬಂದ ನಂತರ ಸ್ಥಳೀಯ ಕ್ರಿಕೆಟ್ ಕೂಡ ಸೀಮಿತ ಓವರ್ ಪಂದ್ಯಾಟಗಳಿಗೆ ಬದಲಾಗಿದೆ. ಇಂದು ಅನೇಕ ಪಂದ್ಯಾಟಗಳು ಕೇವಲ 3 ಅಥವಾ 4 ಓವರ್ಗಳಿಗೆ ಸೀಮಿತ ಆಗಿದೆ. ಇಂತಹ ಪಂದ್ಯಾಟಗಳಲ್ಲಿ ಸಾಮಾನ್ಯವಾಗಿ ಕೇವಲ 3 ಅಥವಾ 4 ಆಟಗಾರರೇ ಬ್ಯಾಟಿಂಗ್ ಮಾಡ್ತಾರೆ. ಅದೇ 3-4 ಆಟಗಾರರೇ ಬೌಲಿಂಗ್ ಮಾಡ್ತಾರೆ. ತಂಡದಲ್ಲಿ 11 ಆಟಗಾರರಿದ್ದರೂ ಉಳಿದ 7 ಅಥವಾ 8 ಆಟಗಾರರು ಕೇವಲ ಫೀಲ್ಡಿಂಗ್ ಮಾಡುವುದಕ್ಕೆ ಮಾತ್ರ ಸೀಮಿತರಾಗ್ತಾರೆ. ಅವರಲ್ಲಿಯೂ ಪ್ರತಿಭೆ ಇದೆ, ಅವರಲ್ಲಿಯೂ ಉತ್ಸಾಹ ಇದೆ, ಅವರಲ್ಲಿಯೂ ಸಾಮರ್ಥ್ಯ ಇದೆ, ಆದರೆ ಅವಕಾಶ ಮಾತ್ರ ಇರುವುದಿಲ್ಲ. ಹಾಗಾದರೆ ಈ 7-8 ಜನರ ಸಾಮರ್ಥ್ಯ ಬೆಳಕಿಗೆ ಬರುವುದು ಯಾವಾಗ? ಅವರಿಗೆ ಪಂದ್ಯಾಟಗಳಲ್ಲಿ ಅವಕಾಶವೇ ಸಿಗದಿದ್ದಾಗ ಅವರ ಬೌಲಿಂಗ್ ಸಾಮರ್ಥ್ಯ, ಅವರ ಬ್ಯಾಟಿಂಗ್ ಸಾಮರ್ಥ್ಯ ಅವರು ಯಾವಾಗ ತೋರಿಸೋದು? ಈ ಸಮಸ್ಯೆಗೆ ಪರಿಹಾರವಾಗಿ ಹುಟ್ಟಿಕೊಂಡದ್ದು LPF, ಲೆವೆಲ್ ಪ್ಲೇ ಫಾರ್ಮ್ಯಾಟ್. ಇದು ಒಂದು ಹೊಸ ಕ್ರಿಕೆಟ್ ಪರಿಕಲ್ಪನೆ, ಒಂದು ಸಮಾನ ಅವಕಾಶದ ವ್ಯವಸ್ಥೆ, ಹೊಸ ಪ್ರತಿಭೆಗಳನ್ನು ಗುರುತಿಸುವ ವ್ಯವಸ್ಥೆ. ಯಾಕೆಂದ್ರೆ ಕ್ರಿಕೆಟ್ ಕೇವಲ ಕೆಲವರ ಆಟವಲ್ಲ, ಇದು 11 ಜನರ ಆಟ. ಹಾಗಾದ್ರೆ LPF ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತದೆ? ಒಂದು ತಂಡದ 11 ಆಟಗಾರರಲ್ಲಿ ಸಮಾನ ಸಾಮರ್ಥ್ಯದ 5 ಆಟಗಾರರನ್ನು ಎ ಲೆವೆಲ್ ಮತ್ತು 6 ಆಟಗಾರರನ್ನು ಬಿ ಲೆವೆಲ್ ಎಂದು ತಂಡದ ಮಾಲಕರು ಅಥವಾ ನಾಯಕರು ವಿಂಗಡಿಸುತ್ತಾರೆ. ಇಂದು ಹೆಚ್ಚಿನ ಪಂದ್ಯಾಟಗಳು ಲೀಗ್ ಮಾದರಿಯಲ್ಲಿ ನಡೆಯುವುದರಿಂದ ಪ್ರತಿ ತಂಡಕ್ಕೂ ಕನಿಷ್ಠ 3 ಅಥವಾ 4 ಪಂದ್ಯಾಟಗಳು ಲೀಗ್ ಹಂತದಲ್ಲಿ ಆಟ ಆಡಲಿಕ್ಕೆ ಸಿಗ್ತದೆ. LPF ನಲ್ಲಿ ಮೊದಲ ಲೀಗ್ ಪಂದ್ಯಾಟದಲ್ಲಿ ಎ ಲೆವೆಲ್ ಆಟಗಾರರಿಗೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಲ್ಲಿ ಆದ್ಯತೆ ನೀಡಲಾಗುತ್ತದೆ. 2ನೇ ಲೀಗ್ ಪಂದ್ಯಾಟದಲ್ಲಿ ಬಿ ಲೆವೆಲ್ ಆಟಗಾರರಿಗೆ ಆದ್ಯತೆ ನೀಡಲಾಗುತ್ತದೆ. 3ನೇ ಪಂದ್ಯಾಟದಲ್ಲಿ ಮತ್ತೆ ಎ ಲೆವೆಲ್ ಆಟಗಾರರು, 4ನೇ ಪಂದ್ಯಾಟದಲ್ಲಿ ಬಿ ಲೆವೆಲ್ ಆಟಗಾರರು. ಇದೇ ರೀತಿಯಲ್ಲಿ ಪಂದ್ಯಾಟಗಳು ಮುಂದುವರಿಯುತ್ತವೆ. ಒಂದು ಪಂದ್ಯಾಟದಲ್ಲಿ ನಿಗದಿತ ಲೆವೆಲ್ನ ಎಲ್ಲ ವಿಕೆಟ್ಗಳು ಪತನಗೊಂಡ ನಂತರ ಮಾತ್ರ ಇನ್ನೊಂದು ಲೆವೆಲ್ನ ಆಟಗಾರರು ಬ್ಯಾಟಿಂಗಿಗೆ ಪ್ರವೇಶ ಪಡೆಯುತ್ತಾರೆ. ನಿಯಮಗಳು ಮುಂದುವರಿಯುತ್ತಾ ಪ್ರತಿ ಪಂದ್ಯಾಟದಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಜೋಡಿ ಬದಲಾಗ್ತಾರೆ, ಓಪನಿಂಗ್ ಬೌಲರ್ ಕೂಡ ಬದಲಾಗ್ತಾರೆ. ಸ್ವ ಇಚ್ಛೆಯಿಂದ ಬೌಲಿಂಗ್ ಮಾಡದಿರುವುದಾಗಿ ಘೋಷಿಸಿದ ಎ ಲೆವೆಲ್ ಮತ್ತು ಬಿ ಲೆವೆಲ್ನ ತಲಾ ಒಬ್ಬ ಆಟಗಾರರಿಗೆ ಮಾತ್ರ ವಿನಾಯಿತಿ ನೀಡಲಾಗುತ್ತದೆ. ಪ್ರತಿಯೊಬ್ಬ ಆಟಗಾರನ ಭಾಗವಹಿಸುವಿಕೆಯನ್ನ LPF ಮಾನಿಟರಿಂಗ್ ಸಿಸ್ಟಮ್ ಮುಖಾಂತರ ದಾಖಲಿಸಲಾಗುತ್ತದೆ. ಬ್ಯಾಟಿಂಗ್ ಮಾಡಿದವರು, ಬೌಲಿಂಗ್ ಮಾಡಿದವರು, ಓಪನಿಂಗ್ ಬ್ಯಾಟ್ಸ್ಮನ್ಗಳು, ಓಪನಿಂಗ್ ಬೌಲರ್ಗಳು ಮತ್ತು ನಿಯಮಗಳ ಪಾಲನೆಯನ್ನು ದಾಖಲೆಯ ರೂಪದಲ್ಲಿ ನಿರ್ವಹಿಸಲಾಗುತ್ತದೆ. ಆಯೋಜಕರು ಆಯೋಜಿಸುವ ಪಂದ್ಯಾಟಗಳ ಮಾದರಿಗೆ ಅನುಗುಣವಾಗಿ, ಉದಾಹರಣೆಗೆ ಅಂಡರ್ 18, ರೆಗ್ಯುಲರ್, 40+ ಹಾಗೂ ಇತರ ವಿಭಾಗಗಳಿಗೆ ಹೆಚ್ಚುವರಿ ನಿಯಮಗಳನ್ನು ಸೇರಿಸಬಹುದು ಅಥವಾ ನಿಯಮಗಳನ್ನು ಸಡಿಲಿಸಬಹುದು. ಉದಾಹರಣೆಗೆ ತಂಡವನ್ನು ಎ ಲೆವೆಲ್ ಮತ್ತು ಬಿ ಲೆವೆಲ್ ವಿಭಾಗಗಳನ್ನಾಗಿ ಮಾತ್ರ ಮಾಡಿ ಯಾವುದೇ ಪೂರ್ವ ನಿಗದಿತ ಲೀಗ್ನಲ್ಲಿ ಆಡುವ ನಿಯಮವನ್ನು ಆಯೋಜಕರು ನಿರ್ಧರಿಸದೆ ಪಂದ್ಯಾಟದಲ್ಲಿ ಟಾಸ್ ಗೆದ್ದ ತಂಡದವರು ಬ್ಯಾಟಿಂಗ್ ಅಥವಾ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಾಗ ಟಾಸ್ ಸೋತ ತಂಡದವರು ತಮ್ಮ ತಂಡದ ಎ ಲೆವೆಲ್ ಅಥವಾ ಬಿ ಲೆವೆಲ್ ಆಟಗಾರರನ್ನು ಆಟವಾಡಿಸುವ ಅವಕಾಶವನ್ನ ಪಡೆದುಕೊಳ್ಳುವುದು. ಇನ್ನೊಂದು ರೀತಿಯಲ್ಲಿ ತಂಡವನ್ನು ಎ ಮತ್ತು ಬಿ ವಿಭಾಗ ಮಾಡದೆ ಆಯೋಜಕರು ನಿರ್ಧರಿಸಿದ ಲೀಗ್ ಮ್ಯಾಚ್ನಲ್ಲಿ ಅವಕಾಶ ಸಿಗದ ಆಟಗಾರರಿಗೆ ಅವಕಾಶ ಕಲ್ಪಿಸುವುದು. ಪಂದ್ಯಾಟಗಳ ಮಾದರಿಗೆ ಅನುಗುಣವಾಗಿ ನಿಯಮಗಳ ತಿದ್ದುಪಡಿಯನ್ನು ಮಾಡಿಕೊಳ್ಳಬಹುದು. LPF, ಲೆವೆಲ್ ಪ್ಲೇ ಫಾರ್ಮ್ಯಾಟ್ ನಿಯಮಾವಳಿಗಳನ್ನು ಲೀಗ್ ಹಂತಕ್ಕೆ ಮಾತ್ರ ಸೀಮಿತಗೊಳಿಸಬಹುದು ಅಥವಾ ಸಂಪೂರ್ಣ ಪಂದ್ಯಾಟಕ್ಕೆ ಅನ್ವಯಿಸಿಕೊಳ್ಳಬಹುದು. LPF ಕ್ರಿಕೆಟ್ನಲ್ಲಿ ಅನುಭವಿ ಆಟಗಾರರ ಪ್ರತಿಭೆಯ ಜೊತೆಗೆ ತಂಡದ ಪ್ರತಿಯೊಬ್ಬ ಸದಸ್ಯನಿಗೂ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಅವಕಾಶ ಸಿಗ್ತದೆ. LPF ಕೇವಲ ಕ್ರಿಕೆಟ್ ಪಂದ್ಯಾಟದ ಮಾದರಿಯಲ್ಲ, ಸಮಾನ ಅವಕಾಶದ ಪ್ರತಿಭೆಯನ್ನ ಹೊರತರುವಂತಹ ಒಂದು ವಿಶೇಷ ವ್ಯವಸ್ಥೆ. LPF ಮಾದರಿಯ ಪ್ರಥಮ ಪ್ರಾಯೋಗಿಕ 10 ತಂಡಗಳ ಲೀಗ್ ಪಂದ್ಯಾಟವು ಎವರೆಸ್ಟ್ ಕ್ರಿಕೆಟ್ ಲೀಗ್ ಕೊಲ್ಲಮಗೂರು 2026 ಆಯೋಜನೆಯಲ್ಲಿ ಬೆಟ್ಟುಮಕ್ಕಿ ಬಾಳುಗೋಡು ಮೈದಾನದಲ್ಲಿ ಯಶಸ್ವಿಯಾಗಿ ನಡೆಯಿತು.
ಎಲ್ಲ ತಂಡಗಳು LPF ನಿಯಮಗಳನ್ನು ಪಾಲಿಸಿದವು. ಎಲ್ಲ ಆಟಗಾರರು ಉತ್ಸಾಹದಿಂದ ಭಾಗವಹಿಸಿದರು. ಎಲ್ಲ ಆಟಗಾರರಿಗೂ ಬೌಲಿಂಗ್, ಬ್ಯಾಟಿಂಗ್ ಎಲ್ಲ ಅವಕಾಶಗಳು ಸಿಕ್ಕಿದವು. LPF ಮಾದರಿಯ ಕ್ರಿಕೆಟ್ ಪರಿಕಲ್ಪನೆ, ನಿಯಮಗಳ ರೂಪುರೇಷೆ ಹಾಗೂ ಮಾನಿಟರಿಂಗ್ ಸಿಸ್ಟಮ್ ಅನ್ನು ರೂಪಿಸಿದವರು ಕ್ರಿಯೇಟಿವ್ ಥಿಂಕರ್ ಮತ್ತು ಮೈಂಡ್ ಮ್ಯಾನೇಜ್ಮೆಂಟ್ ಟ್ರೈನರ್ ಆದ ಲೋಕೇಶ್ ಬಿರನ್ಮನಿಯವರು. LPF ಲೆವೆಲ್ ಪ್ಲೇ ಫಾರ್ಮೇಟ್, ಇದರ ಧ್ಯೇಯ ಒಂದೇ, ಎವ್ರಿ ಪ್ಲೇಯರ್ ಗೆಟ್ ಎ ಚಾನ್ಸ್. ಅವಕಾಶಗಳು ಸಿಕ್ಕಿದಾಗ ಮಾತ್ರ ಪ್ರತಿಭೆಗಳು ಅರಳಲಿಕ್ಕೆ ಸಾಧ್ಯ.